ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಗರ ವ್ಯಾಪ್ತಿಯ ಪ್ರಮುಖ ರಸ್ತೆಗಳು ಹಾಗೂ ಹಲವು ವಾರ್ಡ್ ರಸ್ತೆಗಳು ಸಂಪೂರ್ಣವಾಗಿ ಕುಲಗೆಟ್ಟು ನಿಂತಿದ್ದು ಸಾರ್ವಜನಿಕರು ದಿನನಿತ್ಯ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಆದರೆ ಈ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ನಗರಸಭೆಯ ಅಧಿಕಾರಿಗಳು ಮುನೇಶ್ವರ ಕಾವಲ್ ಮೈದಾನದ ಒಳಭಾಗದಲ್ಲಿ ವಿಐಪಿಗಳ ಸಂಚಾರಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ರಸ್ತೆ ನಿರ್ಮಾಣ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಗೆ ಮಾಡಿರೋದು ದ್ರೋಹ. ಯಾರು ಅಧಿಕಾರಿಗಳು, ಕಮಿಷನರ್ ಆಗಿರಲಿ, AEE ಆಗಿರಲಿ, ಹುಣಸೂರಲ್ಲಿ ರಸ್ತೆಗಳೆಲ್ಲ ಗುಂಡಿ. ಆ ಗುಂಡಿ ರಸ್ತೆ ಮುಚ್ಚಿ ಅಂತಂದರೆ ಇವರು ಆಟದ ಮೈದಾನಕ್ಕೆ ರಸ್ತೆ ಮಾಡಿದ್ರಲ್ಲ, ಯಾರು ಹೇಳಿದ್ರು ರಸ್ತೆ ಮಾಡಿ ಅಂತ. ಇಲ್ಲಿ ವಾಕಿಂಗ್ ಪಾತ್ ಮಾಡಬೇಕಾಗಿರೋದು. ವಾಕಿಂಗ್ ಪಾತ್ ಮಾಡಿ ಅಂತಂದರೆ ಇವರು ರಸ್ತೆ ಮಾಡೋರು. ಯಾರಿಗೆ ಇದು ರಸ್ತೆ ಮಾಡಿರೋದು ಅಂತ ಗೊತ್ತಿಲ್ಲ. ಕೇಳಿದರೆ ನಾನು ಹೋಗ್ಬಿಟ್ಟು VIP ರಸ್ತೆ ಅಂತ ಹೇಳ್ತಾರೆ. ಯಾರು ಸರ್ VIP? ಪಬ್ಲಿಕ್ಗೆ ತಾನೇ VIP. ದುಡ್ಡನ್ನ ಅಲ್ಲ ಹೆಂಗೆ ವೇಸ್ಟ್ ಮಾಡಬೇಕು ಅನ್ನೋದು ಇವ್ರು ಕೇಳಿ ಕಲಿಬೇಕು. ಯಾರು ಅಧಿಕಾರಿಗಳನ್ನ. ಮೊದಲನೇದಾಗಿ ಕಮಿಷನರು ಮತ್ತು AEE ಇದಕ್ಕೆ ಹೊಣೆ. ಇದು ಅವ್ರ ಕೈಯಿಂದನೇ ಬರೆಸ್ಬೇಕಿದು ದುಡ್ಡನ್ನ. ಇದು ಕಾಂಟ್ರಾಕ್ಟವರು ಅವ್ನಿಗೆ ಏನು ಮಾಡ್ತಾನೆ, ಕಾಂಟ್ರಾಕ್ಟವನು ಆರ್ಡ್ರ್ ಕೊಡ್ತಾರೆ, ವರ್ಕ್ ಆರ್ಡ್ರು ಕೆಲಸ ಮಾಡ್ತಾರೆ. ಲಾಸ್ ಆಗೋದು ಯಾರಿಗೆ? ಪಬ್ಲಿಕ್ಕು ಲಾಸ್ ಆಗುತ್ತೆ, ಕಾಂಟ್ರಾಕ್ಟರ್ಗೂ ಲಾಸ್ ಆಗುತ್ತೆ. ಅಧಿಕಾರಿಗಳು ಇದ್ರದಕ್ಕೆ ಅಂತೂ ಸಂಬಂಧಪಟ್ಟ ಯಾರಿದ್ದಾರೆ ಅವರು ಇದು ರೋಡ್ ಅವಶ್ಯಕತೆ ಇಲ್ಲವರು ರೋಡ್ ಮಾಡಿದ್ದಾರೆ. ರೋಡ್ಗೆ ಪರಿಹಾರ ಬೇಕು ನಮಗೆ, ರೋಡ್ ಮಾಡ್ತಿರೋದಕ್ಕೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸರ್, ಇದು ಆಟದ ಮೈದಾನ ಸರ್. ಇದು ಆಟದ ಮೈದಾನಕ್ಕೆ ರೋಡ್ ಬೇಕಾಗಿತ್ತು ಸರ್. ಏನು ಹೇಳಿ. ಇದು ಆಟದ ಮೈದಾನ. ಇದು 4 ಎಕರೆ ಸರ್ಕಾರ ಗುರ್ತಿಟ್ಟಿದ್ದಾರೆ. ಆಟದ ಮೈದಾನಕ್ಕೆ ಇರಬೇಕೇ ವಿನಃ ಈ ರಸ್ತೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಯಾರು ಕೇಳಿ ಇವರು ರಸ್ತೆ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ಆಮೇಲೆ ವಾಕಿಂಗ್ ಪಾತ್ ಒಂದು ಮಾಡಿದ್ದಾರೆ. ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ? ವಾಕಿಂಗ್ ಮಾಡ್ತಾರೆ, ಸೊ ಎಲ್ಲರೂ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಲಿ. ಬಟ್ ಇಲ್ಲಿ 2 ಕಡೆ ರಸ್ತೆ ಮಾಡಿದ್ದಾರೆ. ನಗರಸಭೆ ಮುಂದೆ ಒಂದು ರಸ್ತೆ ಇದೆ, ಆಟದ ಮೈದಾನದೊಳಗಡೆ ರಸ್ತೆ ಇದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಪ್ರಜಾ ಪಾರ್ಟಿಯ ರೈತ ಪರ್ವದ ನಗರದ ಅಧ್ಯಕ್ಷ ಚೆಲುವರಾಜು, ನಗರದ ಜನಸಾಮಾನ್ಯರು ಸಂಚಾರಕ್ಕೆ ಹೋರಾಡುತ್ತಿರುವ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲದ ಸ್ಥಳದಲ್ಲಿ ರಸ್ತೆ ನಿರ್ಮಾಣ ಮಾಡಿರುವುದು ನಗರಸಭೆ ಅಧಿಕಾರಿಗಳ ಹುಚ್ಚುತನದ ಪರಮಾವಧಿ ಎಂದು ಕಿಡಿಕಾರಿದರು. ನಗರದ ಹಲವು ವಾರ್ಡ್ಗಳಲ್ಲಿ ರಸ್ತೆ ಗುಂಡಿಗಳು, ಮಳೆ ನೀರಿನ ನಿಲುವು ಹಾಗೂ ಧೂಳು ಸಮಸ್ಯೆಯಿಂದ ಶಾಲಾ ಮಕ್ಕಳು, ವೃದ್ಧರು ಮತ್ತು ವಾಹನ ಸವಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಗಂಭೀರ ಸಮಸ್ಯೆಗಳ ಕಡೆ ಗಮನ ಹರಿಸದೆ ವಿಐಪಿಗಳ ಸೌಲಭ್ಯಕ್ಕೆ ಆದ್ಯತೆ ನೀಡಿರುವುದು ಸಂಪೂರ್ಣವಾಗಿ ತಪ್ಪು ನಿರ್ಧಾರವಾಗಿದೆ ಎಂದು ಅವರು ಆರೋಪಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ, ಕರೆಯೋದೆಲ್ಲ ದ್ವಾರಕೀಶ್ ಅಂತ. ಈಗ ಹುಣಸೂರಿನ ದ್ವಾರಕೀಶ್ ಅಂತಲೇ ಫೇಮಸ್ಸು. ಇದು ಇರೋ ಗುಂಡಿಗಳು ಮುಚ್ಚಿದ್ರೆ ಸಾಕಾಯ್ತಿತ್ತು ಹುಣಸೂರಿನಲ್ಲಿ. ಈ ರೋಡ್ ಬೇಕಾಗಿರಲಿಲ್ಲ, ಆಯಿತಾ? ಅದು ಓಕೆ, ಯಾವುದೋ ಪಾರ್ಕ್ ಮಾಡಿರೋದು, ಇದು ಪಾರ್ಕಿಂಗು ಓಕೆ. ಮತ್ತು ಇದೇನು ಬೇಕಾಗಿರಲಿಲ್ಲ ಸರ್. ಏನು ತಿಳುವಳಿಕೆ ಇದು ಮಾಡೋರು, ತಿಳುವಳಿಕೆ ಇಲ್ಲದೆ ಮಾಡೋರು, ಅದು ಗೊತ್ತಾಗಿಲ್ಲ. ಅದನ್ನು ಅದು ಸರಿಪಡಿಸ್ಕೋಬೇಕು. ಇದೇನು ಬೇಕಾಗಿಲ್ಲ. ಇದು ಆಟದ ಮೈದಾನ, ಇದು ಆಟದ ಮೈದಾನ. ಹಾಗಾಗಿ ಇದು ಬೇಕಾಗಿರಲಿಲ್ಲ. ಮೈದಾನಕ್ಕೆ ರೋಡೇನು ಬೇಕಾಗಿಲ್ಲ, VIP ರೋಡೇನು ಬೇಕಾಗಿರಲಿಲ್ಲ. ಅದು ಓಕೆ, ಯಾವುದು ಪಾರ್ಕ್ ಮಾಡೋದು ಓಕೆ. ಅದು ಓಡಾಡೋಕ್ಕೆ ಜನಕ್ಕೆ ಭಾಳ ಅನುಕೂಲ ಇದೆ. ಅದು ಇದು ಬೇಕಾಗಿರಲಿಲ್ಲ ಸರ್. ಸುಮ್ಮನೆ ವೇಸ್ಟ್, ಅನರ್ಸರಿ ವೇಸ್ಟ್ ಇದು. ಮೊದಲು ನಗರದ ಪ್ರಮುಖ ಮತ್ತು ವಾರ್ಡ್ಗಳ ರಸ್ತೆಗಳ ದುರಸ್ತಿ ಕಾರ್ಯವನ್ನು ತುರ್ತಾಗಿ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೊಂದಿಗೆ ಹೋರಾಟ ನಡೆಸಲಾಗುವುದು ಎಂದು ಚೆಲುವರಾಜು ಎಚ್ಚರಿಕೆಯನ್ನು ನೀಡಿದರು. ನಮಸ್ತೆ, ನನ್ನ ಹೆಸರು ಚೆಲುವರಾಜು ಅಂದ್ಬಿಟ್ಟು. ನಾವು ಹುಣಸೂರು ತಾಲೂಕಿನ ಕರ್ನಾಟಕ ಪ್ರಜಾ ಪಾರ್ಟಿ ರೈತ ಪರ್ವ ಅಂದ್ಬಿಟ್ಟು ತಾಲೂಕು ಅಧ್ಯಕ್ಷರು. ವಿಚಾರ ಇಷ್ಟೇ, ಏನಪ್ಪ ಅಂದ್ರೆ ನಾವು ನಮ್ಮ ಹುಣಸೂರು ನಗರಸಭೆಯಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಪಾಪ ಇವತ್ತು ನೀರು ತುಂಬಿಕೊಂಡು, ಗೊಜೆ ತುಂಬಿಕೊಂಡು, ಸೊಳ್ಳೆ ಕಚ್ಕೊಂಡು ಜನ ಸಾಯೋಂಥ ಜನ ಅವರೇ. ಆ ವಾರ್ಡ್ಗಳ ಅಭಿವೃದ್ಧಿ ಮಾಡೋದು ಬಿಟ್ಬಿಟ್ಟು ಯಾವುದೋ ಒಂದು ಪಬ್ಲಿಕ್ ಪಾರ್ಕಿಗೆ ತಂದುಬಿಟ್ಟು VIP ರಸ್ತೆ ಅಂತ ಮಾಡ್ಯಾರ. ಒಂದು ನಮ್ಮ ನಗರಸಭೆ ಮುಂಭಾಗ 30 ಅಡಿ ರಸ್ತೆ ಐತೆ ಆಲ್ರೆಡಿ, ಕಾಂಕ್ರೀಟ್ ರಸ್ತೆ. ಅದನ್ನು ಮೀರಿ ಪುನಃ VIP ರಸ್ತೆ ಅಂತ ನಾವು ಇದರಲ್ಲಿ ಪಾರ್ಕ್ ಜಾಗದಲ್ಲಿ ಮಾಡೋರಲ್ಲ. ಅದೇ ರಸ್ತೆನ ಪಬ್ಲಿಕ್ಕಿಗೆ ಅನುಕೂಲ ಮಾಡಿಕೊಂಡಿದ್ರೆ ಎಷ್ಟು ಅನುಕೂಲ ಆಗೋದು. ವಾರ್ಡ್ಗಳಲ್ಲಿ ಬಂದು ನೋಡಿ ಸ್ವಾಮಿ, ನಮ್ಮ ಹುಣಸೂರು ತಾಲೂಕು ವಾರ್ಡ್ಗಳಲ್ಲಿ ಎಷ್ಟು ರೋಡು ಎಷ್ಟು ಹದಗೆಟ್ಟೋಗವೆ. ಯಾರ್ಯಾರು ಇದಕ್ಕೆ ಹಲವಾರು ಬಾರಿ ಕಂಪ್ಲೇಂಟು ಕೂಡ ಕೊಟ್ಟಿದ್ದೀವಿ. ಇದು ಆಲ್ರೆಡಿ ಲೋಕಾಯುಕ್ತಕ್ಕೂ ಹಾಕಿದ್ದೀವಿ. ಇದಕ್ಕೆ ಸಂಬಂಧಪಟ್ಟರು ಯಾರು ಶಾಮೀಲ್ ಅಂತ ಗೊತ್ತಿಲ್ಲ. ಇದು ನಮ್ಗೆ ವಿಚಾರ ಇಷ್ಟೇ ಕೇಳೋದು, ನ್ಯಾಯವಾಗಿ ನಮ್ಮ ನಗರಸಭೆಯವರು ಅಧಿಕಾರ ಇದ್ದಾಗ ಒಂಥರ, ಅಧಿಕಾರ ಇದ್ದಾಗ ಒಂಥರ ಅಲ್ಲ. ಇದು VIP ರಸ್ತೆ ನಮಗೆ ಬೇಕಾಗಿಲ್ಲ. ನಾವು ಕೇಳೋದಿಷ್ಟೇ, ವಾರ್ಡಲ್ಲಿ ಮಾಡಿ. ವಾರ್ಡಲ್ಲಿ ಪಾಪ ಎಷ್ಟು ಅಮಾಯಕರು, ಎಷ್ಟು ಜನ ಬಿದ್ದು ಸಾಯ್ತಾವ್ರೆ ನೋಡಿ. ಯಾವುದೋ ಮಾರುತಿ ಬಡಾವಣೆ ಹತ್ರ 24ನೇ ವಾರ್ಡಲ್ಲಿ
ಒಂದು ಕೆಲಸ ಸ್ಟಾರ್ಟ್ ಮಾಡಿ 4 ವರ್ಷ ಆಗೈತೆ, 4 ತಿಂಗಳಾಗೈತೆ. 4 ತಿಂಗಳಿಂದ ಅದನ್ನು ಬರೀ ಟ್ರಂಚ್ ಹೊಡಿತೀನಿ ಅವರೇ, ಡ್ರೈನ್ ತೆಗಿತೀನಿ ಅವರೇ, ಅದು ರಸ್ತೆ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. VIP ರಸ್ತೆ ಅಂತ ಮಾಡ್ಕೊಂಡು ಕೂತವ್ರೆ. ಯಾಕೆ? ಸರ್ಕಾರಿ ಅಧಿಕಾರಿಗಳು ದುಡ್ಡು ಹೊಡಿಬೇಕು. ಇದಕ್ಕೆ ಸಂಬಂಧಪಟ್ಟವ್ರು ಇಂಜಿನಿಯರು ಅಥವಾ ಕಮಿಷ್ನರು ಅಥವಾ ಯಾರು ಶಾಮೀಲಾಗೋರು ಅಂತ ನಮಗೆ ಗೊತ್ತಿಲ್ಲ. ಇದನ್ನು ನಾವು ಮಾಡಿರೋದನ್ನ ಖಂಡಿಸ್ತೀವಿ. ಇದು ಸಾರ್ವಜನಿಕರಿಗೆ ತೊಂದರೆ ಕೊಡೋಕೆ ಮಾಡ್ಯಾರೆ ಹೊರ್ತು ಇದು ಪಬ್ಲಿಕ್ ಚೆನ್ನಾಗಿ ಮಾಡಲಿ ಅಂತ ನಾವು ಏನು ಹೇಳಿಲ್ಲ, ಅವರು ಮಾಡಿಲ್ಲ. ಅದರಿಂದ ಕೂಡಲೇ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಬಿಲ್ ಮಾಡಬಾರ್ದು, ಬಿಲ್ ಪಾಸ್ ಆಗಬಾರ್ದು. ಎಲ್ಲೂ ಯಾವುದೇ ಕಾರಣಕ್ಕೂ ಇದನ್ನು ಯಾರು ಸಂಬಂಧಪಟ್ಟ ಇಂಜಿನಿಯರೇ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಮೇಡಮೇ ಆಗಲಿ, ಅವ್ರನ್ನ ಕೂಡಲೇ ಇದನ್ನು ಸಸ್ಪೆಂಡ್ ಮಾಡಬೇಕು. ಇದನ್ನು ನಾವು ಖಂಡಿಸ್ತೀವಿ. ಕರ್ನಾಟಕ ಪ್ರಜಾ ಪಾರ್ಟಿ ವತಿಯಿಂದ ಖಂಡಿಸ್ತೀವಿ. ಇದು ಒಳ್ಳೆಯದಲ್ಲ. ಇದು ವಾರ್ಡಲ್ಲಿ ಅಭಿವೃದ್ಧಿ ಮಾಡಿ ಸ್ವಾಮಿ, ವಾರ್ಡ್ಗಳು ಅಭಿವೃದ್ಧಿ ಮಾಡಿ ಫಸ್ಟು. ಇಲ್ಲಿ ಅಭಿವೃದ್ಧಿ ಮಾಡೋದಲ್ಲ. ನೀವು ನಗರಸಭೆ ಮುಂಭಾಗ ಅಷ್ಟೇ ರಸ್ತೆ ಬಿಟ್ಕೊಂಡು ವಾರ್ಡ್ ಬಿಟ್ಬಿಟ್ಟು ಬನ್ನಿ. ನಮ್ಮ ಹುಣಸೂರು ತಾಲೂಕಲ್ಲಿ ವಾರ್ಡ್ಗಳು ನಾವೇ ತೋರಿಸ್ತೀನಿ. ಬೇಕಾದ್ರೆ ಎಷ್ಟು ಹಲವಾರು ಕಡೆ ಹೋಗಿ ಸುತ್ತಿದ್ದೀನಿ. ಹೆಚ್ಚು ಕಮ್ಮಿ 30 ವರ್ಷ 40 ವರ್ಷ ಆಗೈತೆ ಮನೆಗಳು ಕಟ್ಟಿ. ಅವ್ರಿಗೆ ಒಂದು ವಾರ್ಡಲ್ಲಿ ಒಂದು ರಸ್ತೆ ಮಾಡೋಕ್ಕಾಗಿಲ್ಲ, ಒಂದು ಡ್ರೈನ್ ಮಾಡೋಕ್ಕಾಗಿಲ್ಲ. VIP ರಸ್ತೆ ಯಾವುದು ಸ್ವಾಮಿ ಇದು? ಯಾವ VIP ಬರ್ತಾರೆ ಇಲ್ಲಿಗೆ? VIP ರಸ್ತೆಗೆ ನಗರಸಭೆ ಮುಂಭಾಗನೇ ಐತೆ, ಅದೇ VIP ರಸ್ತೆ. ಇದಕ್ಕೆ ಬೇರೆ ರಸ್ತೆ. ಸುಮ್ಮನೆ ವೆಚ್ಚವಾಗಿ 15-20 ಲಕ್ಷ ದುಡ್ಡನ್ನ ಹಾಳು ಮಾಡಿ, ಸರ್ಕಾರದನ್ನು ಸಾರ್ವಜನಿಕರ ಹಣನ ಹಾಳು ಮಾಡಿ ಕೂರ್ಸವ್ರೆ. ಇದನ್ನೇ ಮಾಡಿ ಇದನ್ನು ಕೂಡಲೇ ಏನು ನಮ್ಮ ನಗರಸಭೆಯವರು ಇಲ್ಲಿ VIP ರಸ್ತೆ ಅಂತ ಮಾಡ್ಯಾರೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಲ್ ಮಾಡಬಾರ್ದು. ಸಾರ್ವಜನಿಕರು ವಾರ್ಡ್ಗಳಲ್ಲಿ ಎಷ್ಟು ರಸ್ತೆ ಅದ್ಬಿದ್ದೋಟ ರಸ್ತೆ ಹೋಗವೆ, ಡ್ರೈನ್ ಇಲ್ಲ, ಯಾರು ಮನೆ ಇಲ್ಲ ಅಂಥವ್ರಿಗೆ ಕೊಡಬೇಕಾಗಿ ನಾವು ದಯವಿಟ್ಟು ನಮ್ಮ ಕರ್ನಾಟಕ ಪ್ರಜಾ ಪಾರ್ಟಿಯಿಂದ ವತಿಯಿಂದ ಕೇಳ್ಕೊತಾ ಇದ್ದೀನಿ. ಇದನ್ನು ಖಂಡಿಸ್ತೀವಿ. ಇದನ್ನು ಹಿಂಗೆ ಮುಂದುವರ್ಸಿದ್ರೆ ಕೂಡಲೇ ಇದಕ್ಕೆ ನಾವೇ ಉಗ್ರ ಹೋರಾಟ ಮಾಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಕೂಡಲೇ ಇದಕ್ಕೆ ನಮ್ಮ ಕಮಿಷನರ್ಗಾಗ್ಬೋದು, ತಹಸೀಲ್ದಾರ್ಗಾಗ್ಬೋದು, AC-ಗಾಗ್ಬೋದು, DC-ಗಾಗ್ಬೋದು, ಇದು ಯಾರ್ಯಾರು ಕೈವಾಡೈತೆ ಅವರೆಲ್ಲ ಬೀದಿ ಬಂದು ನಿಂತ್ಕೋಬೇಕಾಯ್ತದೆ. ಕೂಡಲೇ ಇದನ್ನು ಫಸ್ಟು ವಾರ್ಡ್ ಅಭಿವೃದ್ಧಿ ಮಾಡೋಕ್ಕೆ ಕಲೀರಿ. ಫಸ್ಟು VIP ರಸ್ತೆ, VIP ಪಾರ್ಕು ಇವೆಲ್ಲ ಬಿಟ್ಬಿಡಿ. ವಾರ್ಡ್ ಅಭಿವೃದ್ಧಿ ಮಾಡಿ ಜನಕ್ಕೆ ಅನುಕೂಲ ಮಾಡೋದನ್ನು ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಿಮ್ಮ ಕೈ ಮುಗಿದು ದಯವಿಟ್ಟು ನನ್ನ ಹೆಸರು ಜೈ ಕರ್ನಾಟಕ. ನಗರಸಭೆಯಲ್ಲಿ ಈ ರೋಡ್ ಅದು ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಬರೋದು ಮೇನ್ ರೋಡ್ಗಳಲ್ಲೇ ನೇರಗಲ್ಲೆಲ್ಲ ಕಿತ್ತೋಗಿದೆ, ಎಕ್ಕುಟ್ಟೋಗುವೆ ರೋಡ್ಗಳು. ಅದನ್ನೇ ರೆಡಿ ಮಾಡಿಲ್ಲ. ಇಲ್ಲಿಗೆ ಇಲ್ಲೊಂದು ರೋಡು ಅಲ್ಲೊಂದು ರೋಡನ್ನು ಅವಶ್ಯಕತೆ ಇರಲಿಲ್ಲ ಅಲ್ಲಿ ಮಾಡೋಕ್ಕೆ. ಹೌದು, ನಗರಸಭೆಯವ್ರದ್ದೆಲ್ಲ ಬರೀ ಇದೇ ಕೆಲಸಗಳು ಯಾವುದು ನೇರ ಮಾಡೋಕ್ಕೆ ಆಗಿಲ್ಲ. ಅದು ರೋಡಲ್ಲಿ ಆಟ ಮೈದಾನದಲ್ಲಿ ಒಂದು ರೋಡ್ ಬೇಕಾಗಿರಲಿಲ್ಲ. ಅದು ಆ ಕಡೆ ಒಂದು ರೋಡ್ ಇದೆ, ನಗರಸಭೆ ರೋಡಲ್ಲಿ ಒಂದು ರೋಡ್ ಇದೆ ಮುಂದೆ ಹೋಗೋಕ್ಕೆ. ಇಲ್ಲಿ ಆಟ ಮೈದಾನದಲ್ಲಿ ರೋಡ್ ಅವಶ್ಯಕತೆ ಇರಲಿಲ್ಲ. ಇಲ್ಲೊಂದು ರೋಡ್ ಮಾಡಿದ್ದಾರೆ. ಬನ್ನಿ ನೋಡಿ, ಇಲ್ಲೇ ಬರ್ತಾವಲ್ಲ ಭಯ ಬೇಕಾರೆ ಬರ್ತಾನೆ ಬೇಕಾರೆ. ನೀವು ನಮ್ಮ ಬರೋರು ಶೆಟ್ರು, ಅವ್ರು ಮಾತಾಡೋರು, ಅವರು ಯಾಕೋ ಬಂದಿಲ್ಲ ಇವತ್ತು. ಇದು ರೋಡು ಇಲ್ಲ, ಅಲ್ಲಿ ಫುಟ್ಪಾತ್ ಓಡಾಡೋದು ತನ್ನಿ. ಈ ರೋಡ್ ನೋಡ್ಲಿಕ್ಕೆ ಏನು ಅಂತ